ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಮ್ಮ ನಾಡಿನ ಹೆಮ್ಮೆಯ IPS ಅಧಿಕಾರಿಗಳಾದ ಯುವಕರ ಕಣ್ಮಣಿ ಎಂದೇ ಹೆಸರಾಗಿರುವಂತಹ ಶ್ರೀಯುತ ರವಿ ಡಿ ಚನ್ನಣ್ಣನವರ್ ಸರ್ ನಮ್ಮ ಈಗಿನ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಿದ್ಧರಾಗ್ತಿರುವಂಥ ಮತ್ತು ಪರೀಕ್ಷೆಯನ್ನು ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾರ್ಗದರ್ಶನದ ಮಾತುಗಳನ್ನು ಹೇಳಬಹುದು ಅಂತ ಅವರ ಧ್ವನಿಯ ಅನುಕರಣೆಯ ಪ್ರಯತ್ನ. ತಪ್ಪಿದ್ದಲ್ಲಿ ಕ್ಷಮಿಸಿ. ನಾಡಿನ SSLC ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ರವಿ ಡಿ ಚನ್ನಣ್ಣನವರ್ IPS ಅಧಿಕಾರಿಯಾಗಿ ತಮಗೆ ಈ ಸಂದರ್ಭದಲ್ಲಿ ಹೇಳುವ ಮಾತುಗಳೇನೆಂದರೆ, ನಿರಂತರವಾಗಿ ಸತತವಾದ ಅಧ್ಯಯನ ನಿಮ್ಮ ಗುರಿಯಾಗಿರಬೇಕು. ನಿಮ್ಮ ತರಗತಿಗಳಲ್ಲಿ ನಿಮ್ಮ ಗುರುಗಳು ಮಾಡಿದ ಮಾರ್ಗದರ್ಶನದ ಮಾತುಗಳು ಹಾಗೂ ಅವರ ಪಾಠ ಪ್ರವಚನ ನಿಮ್ಮ ಜ್ಞಾಪಕದಲ್ಲಿರಲಿ. ಪರೀಕ್ಷೆಯನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಧೈರ್ಯವಾಗಿ ಸಮಾಧಾನವಾಗಿ ಪರೀಕ್ಷಾ ಕೇಂದ್ರದಲ್ಲಿ ಸಮರ್ಪಕವಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯುವಂತಹ ಕೆಲಸ ತಮ್ಮಿಂದಾಗಲಿ. ಯಾವುದೇ ಒತ್ತಡ ಭಯ ತಮ್ಮಲ್ಲಿ ಇರಬಾರದು ಎನ್ನುವ ಕಿವಿಮಾತನ್ನು ಹೇಳುತ್ತಾ, ಮುಂದಿನ ಜೀವನದ ಗುರಿ ದಿಟ್ಟವಾಗಿರಬೇಕು. ವಿದ್ಯಾರ್ಥಿಗಳಾದವರು ಸಣ್ಣ ಪುಟ್ಟ ಗುರಿಗಳನ್ನು ಇಟ್ಟುಕೊಳ್ಳಬಾರದು. ನಿರಂತರವಾಗಿ ಅಧ್ಯಯನ ಮಾಡುತ್ತಾ ಬಹುದೊಡ್ಡ ಕನಸನ್ನು ಕಾಣುತ್ತಾ ವಿದ್ಯಾರ್ಥಿಗಳ ಸಾಧನೆ ಮುಂದೆ ಗುರಿಯ ಕಡೆ ಇರಬೇಕು. ಧೈರ್ಯ, ಸತತವಾದ ಅಧ್ಯಯನ ನಿಮ್ಮ ಹೆಜ್ಜೆಯಲ್ಲಿ ಸದಾ ಇರಬೇಕು. ಭಾರತದ ಸಂಸ್ಕೃತಿಯ ಬಿಂಬದಂತಿರುವ ಸ್ವಾಮಿ ವಿವೇಕಾನಂದರ ಮಾತುಗಳು ನಿಮಗೆ ದಾರಿದೀಪವಾಗಬೇಕು. ನಿಮ್ಮ ಭವಿಷ್ಯ ಬಂಗಾರವಾಗಲಿ. ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮವಾದ ಅಂಕಗಳನ್ನು ನೀವು ಗಳಿಸ್ರಿ ಅಂತ ಸಂದರ್ಭದಲ್ಲಿ ಶುಭ ಹಾರೈಸಿ, ಮುಂದಿನ ದಿನಗಳಲ್ಲಿ ಮತ್ತೆ ಮಾತಾಡ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು.